ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನನ್ನ ಮಗಳಿಗೆ ಹುಷಾರಿಲ್ಲ. ಏನು ಯಾವ ಥರ ಹುಷಾರಿಲ್ಲ, ಹಾಗೆ ನಾವು ಅದಕ್ಕೆ ಯಾವ ಥರ ಕೇರ್ ಮಾಡಿದ್ವಿ ಅಂತ ಹೇಳಿ ನೋಡೋಣ ಬನ್ನಿ. ಆಗಲೇ ಹುಷಾರಿಲ್ಲದೆ 4 ದಿನ ಆಯಿತು. ಅದರಲ್ಲೂ ಎಕ್ಸಾಮ್ ಟೈಮಲ್ಲೇ ಹೀಗಾಗೈತೆ. ತುಂಬ ಬೇಜಾರಾಗ್ತೈತೆ. ಎಕ್ಸಾಮ್ ಟೈಮಲ್ಲಿ ಈ ಥರ ಆದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವಳು ಇನ್ನೂ LKG ಇದು ಫಸ್ಟ್ ಎಕ್ಸಾಮ್ ಅಲ್ವಾ. ಅವಳು ತುಂಬ ಹಠ ಮಾಡ್ತಿದ್ಲು, ಓದೋಕ್ಕಾಗಲ್ಲ, ಮತ್ತು ಸುಸ್ತಾಗಿಬಿಟ್ಟೈತೆ ಅವಳಿಗೆ. ತುಂಬ ಅಂದರೆ ತುಂಬ ಕಷ್ಟ. ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ನಾವು ಅವ್ರನ್ನ ಹ್ಯಾಂಡ್ಲ್ ಮಾಡೋದಂತೂ ತುಂಬಾ ಕಷ್ಟ ಆಗ್ತೈತೆ. ಹಂಗೇ ನನಗೂ ತುಂಬ ಕಷ್ಟ ಆಯಿತು. ಹುಷಾರಿಲ್ಲ ಅಂತ ಅಂದರೆ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ತುಂಬ ಕಷ್ಟ. ಅದರಲ್ಲೂ ಮಾಮೂಲಾಗಿ ಫೀವರು ಕೋಲ್ಡೋ ಬಂದರೆ ಏನು ತೊಂದರೆ ಇರಲ್ಲ. ಈ ಥರ ಆಗಿಬಿಟ್ರೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ. ಅದೇ ಆಗಲೇ 4 ದಿನ 5 ದಿನ ಆಯಿತು. ತುಂಬ ಅಂದರೆ ತುಂಬ ಸಫರ್ ಮಾಡ್ತಾಯಿದ್ವಿ. ಹಾಗೆಯೇ ಓದಿಸೋದು ತುಂಬ ಕಷ್ಟ. ಈ ಎಕ್ಸಾಮ್ ಟೈಮಲ್ಲೇ ಹಿಂಗಾದರೆ ಓದಿಸೋದಂತೂ ತುಂಬಾ ಕಷ್ಟ. ಕೂತ್ಕೊಳ್ಳಲ್ಲ ಒಂದು ಕಡೆ, ಹಂಗೇ ಓದಲ್ಲ, ನಂಗೆ ಆಗಲ್ಲ ಅಂತ ಅಳ್ತಾಳೆ. ಅದೆಲ್ಲ ಫೇಸ್ ಮಾಡಿ ಇವತ್ತು ಫಸ್ಟ್ ಎಕ್ಸಾಮ್ ಬಂದವಳೆ. ಆದ್ರೂ ಈ LKG ಆದ್ರೂ ಇರುತ್ತಲ್ಲ ಮನಸ್ಸಲ್ಲಿ, ಮಗಳಿಗೆ ಓದಿಸ್ಬೇಕು, ಚೆನ್ನಾಗಿ ಅವಳು ಎಕ್ಸಾಮ್ ಬರೀಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇರುತ್ತಲ್ವ. ಹಂಗೇ ನನ್ನ ಮನಸ್ಸಲ್ಲೂ ಹೆಂಗೆ ಮಾಡಿದ್ಲೋ ಏನೋ ಎಕ್ಸಾಮ್ ಅಂತ. ಆಮೇಲೆ ಎಕ್ಸಾಮ ಚೆನ್ನಾಗಿ ಮಾಡಿದೆ, ಬಂದು ಹೇಳಿದ್ಲು ಚೆನ್ನಾಗಿ ಮಾಡಿದೆ ಅಮ್ಮ ಎಕ್ಸಾಮು ಅಂತ ಹೇಳಿ. ನಾಳೆ ಇಲ್ಲ ನಾಡಿದ್ದೈತೆ, ನೋಡಬೇಕು ಹಿಂಗೆ ಓದ್ತಾಳೆ ಅಂತ ಹೇಳಿ. ಏನಾಗಿದೆ ಅಂತ ಹೇಳಿ ಹೇಳ್ತೀನಿ ಬನ್ನಿ ಇವಾಗ ರಿಯಲ್ಲಾಗಿ. ಅವಳಿಗೆ ಏನಂದರೆ ಚಿಕನ್ ಪಾಕ್ಸ್ ಆಗಿಬಿಟ್ಟವೆ. ಚಿಕನ್ ಪಾಕ್ಸ್ ಆದರೆ ಎಷ್ಟು ಪೇಯ್ನು, ಹಾಗೆಯೇ ಕೋಲ್ಡು, ಫೀವರು ಎಲ್ಲ ಬಂದುಬಿಡ್ತೈತೆ. ಚಿಕನ್ ಪಾಕ್ಸ್ ಆದರೆ ತುಂಬ ಅಂದರೆ ತುಂಬ ಕಷ್ಟ. ನಮ್ಮ ಹಳ್ಳಿ ಭಾಷೆಗೆ ಹೇಳ್ಬೇಕಂದ್ರೆ ಅಮ್ಮ ಆಗಿದ್ದಾವೆ, ಅಮ್ಮನರಾಗಿದ್ದಾವೆ ಅಂತ ಹೇಳ್ತಾರಲ್ಲ, ಅದು ಕೈ ಕಾಲು ಮೈ ನಾಲ್ಗೆಲ್ ಸಮೇತ ಆಗೈತೆ. ಹಂಗೇ ಕಿವಿ ತಲೆಯಲ್ಲೆಲ್ಲ ಆಗೈತೆ. ಇಷ್ಟಿಷ್ಟು ದೊಡ್ಡಕ್ಕಾಗೈತೆ. ಆಮೇಲೆ ಅದು ಮೇಲೆ ನೀರುಗುಳ್ಳೆ ಥರ ಇರ್ತತೆ. ಅದೆಲ್ಲ ತುಂಬ ಅಂದರೆ ತುಂಬ ನುಯ್ತತೆ, ತುಂಬ ನುಯ್ತತೆ ಅಂತ ಹೇಳ್ತಾಳೆ. ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೀನಿ ಬಂದ್ರಿಗೆ, ಯಾವ ಥರ ಆಗೈತೆ ಅಂತ ಹೇಳಿರಿ. ಮೈ ಎಲ್ಲ ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೀನಿ. ಅಂಗೈಯಲ್ಲೆಲ್ಲ ಹೆಂಗಾಗೈತೆ ಅಂತ ಹೇಳಿ ನೋಡಿ. ಇದಾಗೈತೆ, ಇದಿನ್ನೂ ಬತ್ತಿಲ್ಲ. ಇದಾಗಲೇ 4 ದಿನ 5 ದಿನ ಆಯಿತು. ಆದರೂ ಇನ್ನೂ ಹಂಗೆ ಐತೆ, ಒಂದು ಸ್ವಲ್ಪನೂ ಬಾಡಿಲ್ಲ ನೋಡಿ. ಇದು ಅಷ್ಟೇ, ಆಗಲೇ 4 ದಿನ ಆಯಿತು ಸ್ಟಾರ್ಟಾಗಿ. ಇದು ಸಹ ಬಾಡಿಲ್ಲ. ಇದೆ 4-5 ದಿನ ಆದರೂ ಒಂದೊಂದು ನೋಡಿ ಎಷ್ಟು ಪೈನ್ ಇರುತ್ತೆ ಅಂತ ಹೇಳಿ. ಬಾಡಿಲ್ಲ, ಅಂಗೈಯಾಗ ಸಮೇತ ಆಗ್ಯಾವೆ ನೋಡಿ. ಇಲ್ಲಿ ನೋಡಿ, ಇದು ಸಹ ಬಾಡಿಲ್ಲ. ಪೈನು, ತುಂಬ ಪೈನ್ ಆಗುತ್ತೆ ಅಂತ ಹೇಳ್ತಾಳೆ. ಇಲ್ಲೆಲ್ಲ ಬತ್ತೇವೆ, ಒಂದೊಂದು ಬತ್ತೇವೆ. ಇಲ್ಲಿ ಕೈ ಮೇಲೆ ಇಲ್ಲಿ ನೋಡಿ, ಇಲ್ಲಿ ತೋಳ ಮೇಲೆ ಒಂದಾಗೈತೆ, ಇಲ್ಲಮ್ಮ ಇಲ್ಲೊಂದಾಗೈತೆ. ಆಮೇಲೆ ಕತ್ ಮೇಲೆ ಆಗೈತೆ, ಕತ್ ಮೇಲೆ ಮತ್ತು ಮುಖದ ಮೇಲೆಲ್ಲ ಆಗೈತೆ. ನಾಲ್ಗೆಯಲ್ಲೆಲ್ಲ ಆಗೈತೆ. ಹಂಗೇ ತಲೆಯಲ್ಲೆಲ್ಲನೂ ಆಗೈತೆ. ಈ ಅಂಗಾಲು, ನಾಲ್ಗೆ, ತಲೆ ಫುಲ್ಲು, ಮುಖ, ಇಲ್ಲಿ ಕಿವಿ ಸೈಡೆಲ್ಲ ಆಗೈತೆ. ಇಡೀ ಬಾಡಿ ತುಂಬ ಆಗೈತೆ. ಆಲೇನಾಯಿತು, ಇವಾಗ ಸ್ವಲ್ಪ ಬತ್ತಿದ್ದಾವೆ, ಬಾಡಿದ್ದಾವೆ. ಒಂದೊಂದು ಬಾಡಿಲ್ಲ. ಅದು ಎಲ್ಲಿ ಅಂದರೆ ಕೈಯಾಗೆ ಸಂದಿ ಇರಲ್ಲೆಲ್ಲ ಇನ್ನೂ ಬಾಡಿಲ್ಲ. ಇನ್ನು ಎಲ್ಲ ಪ್ಲೇಸಾಗೂ ಮುಖ, ಕತ್ತು, ಶೋಲ್ಡ್ರು, ಇಡೀ ಬಾಡಿ ಫುಲ್ಲು ಬಾಡಿದ್ದಾವೆ. ಎಲ್ಲೆಲ್ಲಿ ಈ ಥರ ಇರುತ್ತಲ್ಲ, ಅಲ್ಲೆಲ್ಲ ಇನ್ನೂ ಬಾಡಿಲ್ಲ. ಮತ್ತು ತೋಳು ಇಲ್ಲಿ ಫುಲ್ ಎಲ್ಲ ಆಗಿದ್ವು. ಇಡೀ ಬಾಡಿ ತುಂಬಾ ಆಗಿದ್ವು ಅಂತಲೇ ಹೇಳ್ಬೋದು. ಪಿತಿ ಅಂತವು, ಆ ಥರ ಪಿತಿ ಅಂತ ಆ ಥರ ಆಗಿತ್ತು. ಇವಾಗ ಪರವಾಗಿಲ್ಲ. ಈಗ ಎಲ್ಲ ಹುಷಾರಾಗಿದ್ದಾಳೆ. ಅದು ಆದರೆ ಅಮ್ಮನವ್ರು ಬಂದರೆ ತುಂಬ ಅಂದರೆ ತುಂಬ ಜ್ವರ ಬರ್ತೈತೆ. ಕೋಲ್ಡು, ಫೀವರು ತುಂಬ ಅಂದರೆ ತುಂಬ ಇರ್ತೈತೆ ಒಬ್ಬೊಬ್ಬ ಮಕ್ಕಳಿಗೆ. ಆದರೆ ನನ್ನ ಮಗಳಿಗೇನು ಅಷ್ಟು ಇರಲಿಲ್ಲ. ಫೀವರ್ ಇತ್ತು, ಕೋಲ್ಡ್ ಇತ್ತು, ಆದರೆ ತುಂಬ ಇರಲಿಲ್ಲ. ಇನ್ನೊಂದು ಏನು ಅಂತಂದರೆ, ನಾವು
ತುಂಬ ಅಂದರೆ ತುಂಬ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಕೇರ್ ತಗೋಬೇಕು. ಹೆಂಗೆ ಅಂತ ಅಂದರೆ ಸ್ನಾನ ಮಾಡಿಸ್ಬಾರ್ದು. ನಾವು ಡಾಕ್ಟ್ರಿಗೆ ತೋರಿಸಿದ್ವಿ, ಒಬ್ಬೊಬ್ರು ಹೇಳ್ತಾರೆ ಡಾಕ್ಟ್ರಿಗೆ ತೋರಿಸ್ಬಾರ್ದು ಅಂತ ಹೇಳಿ. ಆದರೆ ನಾವು ಮಾಡೋ ಮಿಸ್ಟೇಕೆ ಅದು. ಫಸ್ಟು ನಾವು ಡಾಕ್ಟ್ರಿಗೆ ತೋರಿಸ್ಬೇಕು, ಡಾಕ್ಟ್ರ್ ಸಜೆಷನ್ ತೊಗೋಬೇಕು. ಡಾಕ್ಟ್ರ್ ಸಜೆಷನ್ ತೊಗೊಂಡು ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಫಾಲೋಅಪ್ ಮಾಡಬೇಕು. ನಾವು ಮಾಡಿದ್ದು ಅದನ್ನೇ. ನಾವು ಡಾಕ್ಟ್ರ್ ಹೆಂಗೆ ಹೇಳಿದ್ರು ಹಂಗೆ ಮಾಡಿದ್ವಿ. 3 ದಿನ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದರು. ನಾವು 3 ದಿನ ಸ್ನಾನ ಮಾಡಿಸ್ಲಿಲ್ಲ. ಒಬ್ಬೊಬ್ಬರು ಸ್ನಾನ ಮಾಡಿಸ್ತಾರೆ ಎಣ್ಣೆ ನೀರು ಅಂತ ಹೇಳಿ, ಬೇವಿನ ಸೊಪ್ಪು ಹಾಕಿ ಫುಲ್ ಮೈಗೆ ಹಚ್ಚಿ ಬೇವಿನ ಸೊಪ್ಪು ಮತ್ತು ಅರಿಶಿನ ಅರೆದು ಮೈಗೆ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಆ ಥರ ಮಾಡಬಾರ್ದು ಅಂತ ಹೇಳಿದರು ಡಾಕ್ಟ್ರು. ನಾವು ಹಾಗೇ ಮಾಡಿದ್ವಿ, ಮಾಡಿಸ್ಲಿಲ್ಲ. 3 ದಿನ ಸ್ನಾನ ಮಾಡಿಸ್ಲಿಲ್ಲ. ಅವರು ನಮಗೆ ಮೆಡಿಸಿನ್ ಕೊಟ್ಟಿದ್ದರು, ನಾವು ಅದನ್ನು ಫಾಲೋಅಪ್ ಮಾಡಿದ್ವಿ. ಹಾಗೆಯೇ ಜ್ವರ ಮಾತ್ರ ಬಂದಿತ್ತು. ಜ್ವರ ತುಂಬ ಅಂದರೆ ತುಂಬ ಬಂದಿಲ್ಲ. ಒಬ್ಬೊಬ್ಬರಿಗೆ ತುಂಬ ಜ್ವರ ಬರುತ್ತೆ ಅಂತೆ. ಆದರೆ ನನ್ನ ಮಗಳಿಗೆ ತುಂಬ ಜ್ವರ ಬಂದಿಲ್ಲ, ಮೀಡಿಯಮ್ ನಾರ್ಮಲ್ ಜ್ವರನೇ ಬಂದಿತ್ತು. ಅದಕ್ಕೆ ಸಿರಪ್ ಕೊಟ್ಟಿದ್ರು, ಸಿರಪ್ ಹಾಕಿದ್ವಿ. ಆಮೇಲೆ ಸಿರಪ್ ಹಾಕಿದ್ಮೇಲೆ ಅದೇ ಮಾತ್ರೆ, ಆ್ಯಂಟಿಬಯೋಟಿಕ್ ಮಾತ್ರೆ ಕೊಟ್ಟಿದ್ರು. ಮಾತ್ರೆನೂ ಕೊಟ್ವಿ, 5 ದಿನ ಕೊಡೋಕ್ಕೆ ಹೇಳಿದರು. ಮಾತ್ರೆನೂ ಕೊಟ್ವಿ. ಇವಾಗೆಲ್ಲ ಹುಷಾರಾಗವಳೆ. ಆಮೇಲೆ ಒಂದು ಬಾಡಿ ಲೋಷನ್ ಕೊಟ್ಟಿದ್ರು. ಬಾಡಿ ಲೋಷನ್ ಹಚ್ಚೋಕ್ಕೆ 3 ಹೊತ್ತು ಬಾಡಿ ಲೋಷನ್ ಹಚ್ಚೋಕ್ಕೆ ಕೊಟ್ಟಿದ್ರು. ಬಾಡಿ ಲೋಷನ್ ಹಚ್ಚಿದ್ವಿ. ಅದು ಬಾಡಿ ಲೋಷನ್ ಬಂದು ಈ ಲೋಷನ್ ಕೊಟ್ಟಿದ್ರು. ಈ ಲೋಷನ್ನ 3 ಹೊತ್ತು ಹಚ್ಚಿದ್ವಿ. ಈಗ ಎಲ್ಲ ಹೋಗಿದ್ದಾವೆ. 5 ದಿನ ಆಯಿತು ಅವಳಿಗಾಗಿ. ಸುಮಾರು ಹೋಗಿದ್ದಾವೆ. ಆದ್ರೂ ಫುಲ್ಲು ಕ್ಯೂರ್ ಆಗಬೇಕು ಅಂದರೆ 1 ವೀಕ್ ಬೇಕು. ಈಗೆಲ್ಲ ಪರವಾಗಿಲ್ಲ. ಇನ್ನು ಎಕ್ಸಾಮು ಇವತ್ತಿನ ಮಾಡಿ ಬಂದವಳೆ, ಪರವಾಗಿಲ್ಲ. ನಿನ್ನೆ ನೋಡಿದರೆ ತುಂಬ ಅಂದರೆ ತುಂಬ ಸಪ್ಪಗಾಗಿದ್ಲು. ಇವತ್ತು ಸ್ವಲ್ಪ ಪರವಾಗಿಲ್ಲ. ಆದ್ರೂ ಅಮ್ಮನವ್ರು ಬಂದು ನಾವು ಡಾಕ್ಟ್ರ್ ಹೇಳಿದ ಮೆಡಿಸಿನ್ ತೊಗೊಂಡ್ರು, ಹಾಗೆಯೇ ನಾವು ಮನೇಲಿ ಮಾಡ್ತೀವಲ್ಲ ಅದು ಮಾಡಿದ್ರು, ಅಮ್ಮನವ್ರು ಬಂದು ಸ್ವಲ್ಪ ಸುಧಾರ್ಸೋಕ್ಕೆ 3-4 ದಿನ ಬೇಕೇ ಬೇಕು. ಇಲ್ಲ ಅಂತ ಅಂದರೆ ತುಂಬ ತುಂಬ ಕಷ್ಟ. ಅಂದರೆ 6 ವರ್ಷಕ್ಕೆ ಅವು 6 ವರ್ಷಕ್ಕೆ ಬರ್ತಾವಂತೆ ನನ್ನ ಮಗಳಿಗೆ. ಇವಾಗ ಇನ್ನೊಂದೇನು 3-4 ತಿಂಗಳು ಹೋದರೆ 6 ವರ್ಷ ಆಗುತ್ತೆ. 6 ವರ್ಷ ತುಂಬತೈತೆ. ಕರೆಕ್ಟ್ ಅದೇ ಟೈಮಿಗೆ ಬಂದವೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಮಕ್ಕಳಿಗೆ ಚಿಕನ್ ಫಾಕ್ಸ್ ಬಂದರೆ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಡಾಕ್ಟ್ರ್ ಹೇಳಿದರು. ಯಾಕೆ ಅಂತ ಅಂದರೆ ಇವು ಒಬ್ಬರಿಂದ ಒಬ್ರಿಗೆ ಹೊತ್ತವಂತೆ, ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಹೇಳಿದರು. ಕಿತಾಪತಿ ಅವಳದು ಈ ಥರನೇ ಕಿತಾಪತಿ. ಏನಾದರೂ ಆಗಲಿ, ಕೋಲ್ಡರು ಬರಲಿ, ಫೀವರರು ಬರಲಿ, ಏನಾದರೂ ಬರಲಿ, ಈ ಥರ ಅವಳು ಮಾಡ್ತಾನೇ ಇರಬೇಕು. ಸ್ಕೂಲಲ್ಲೇ ಅವಳದು ಕಂಪ್ಲೇಂಟೆ. ಅದೇ ಆಚೆ ಕಳಿಸ್ಬಾರ್ದು, ಗಾಳಿ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ನಿಜ, ಗಾಳಿ ಕಳಿಸ್ಬಾರ್ದು, ಆಚೆ ಕಳಿಸ್ಬಾರ್ದು. ಮತ್ತು ಪಕ್ಕದ ಮನೆ ಮಕ್ಳು ಇರ್ತಾರೆ, ಸ್ಕೂಲಿಗೂ ಕಳಿಸ್ಬಾರ್ದು ಅಂತ ಹೇಳಿದರು. ಅದೇ ಆಚೆ ಕಳಿಸ್ಬಾರ್ದು ಅಂದರೆ ಅದೇ ತಾನೇ ರೀಸನ್. ಒಬ್ಬರಿಂದ ಒಬ್ಬರಿಗೆ ಹತ್ತಂತಿದ್ದು ಚಿಕನ್ ಫಾಕ್ಸು, ಅದಕ್ಕೋಸ್ಕರ ಆಚೆ ಕಳಿಸ್ಬಾರ್ದು ಅಂತ ಹೇಳ್ತಾರೆ. ಅದೇ ಯಾವುದೇ ಕಾರಣಕ್ಕೂ ಚಿಕನ್ ಫಾಕ್ಸ್ ಬಂದರೆ ಸ್ನಾನ ಮಾಡಿಸ್ಬಾರ್ದು, ಎಣ್ಣೆ ನೀರು ಮಾಡ್ತಾರಲ್ಲ ಅದು ಮಾಡಬಾರ್ದು ಅಂತ ನಮಗೆ ಗೊತ್ತಾಗಿದ್ದು ಇವಾಗಲೇ. ಅದು ಎಣ್ಣೆ ನೀರು ಮಾಡಿದರೆ ಜಾಸ್ತಿ ಅಂದರೆ ಜಾಸ್ತಿ ಸ್ನಾನ ಮಾಡಿಸಿರಿ, ಹುಷಾರಿಲ್ದಾಗ ಸ್ನಾನ ಮಾಡಿಸಿರಿ ಏನಾಗುತ್ತೆ, ತುಂಬ ಜ್ವರ ಬರ್ತದೆ, ಕೋಲ್ಡು ಫೀವರ್ ತುಂಬ ಆಗ್ತದೆ. ಅದಕ್ಕೋಸ್ಕರ ಸ್ನಾನ ಮಾಡಿಸ್ಬಾರ್ದು. ನಾವು ತಿಳ್ಕೊಂಡು ಇರೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಈ ಥರ ಚಿಕನ್ ಫಾಕ್ಸ್ ಎಲ್ಲ ಬಂದಾಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬಾರ್ದು ಅನ್ನೋದು. 3 ದಿನ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿಸ್ಬಾರ್ದು. ಹಾಗೆಯೇ ಡಾಕ್ಟ್ರ್ ಕೊಟ್ಟಿರೋ ಮೆಡಿಸಿನ್ನ ಫಾಲೋ ಮಾಡಬೇಕು. ನೋಡಿ, ಇದು ಬಾಡಿ ಲೋಷನ್ ಅವ್ರು ಕೊಟ್ಟಿದ್ದು, ಇದು ಒಂದೇ ಕೊಟ್ಟಿದ್ದು. ಮತ್ತು ಆ್ಯಂಟಿಬಯೋಟಿಕ್ ಮಾತ್ರೆ, ಆಮೇಲೆ ಜ್ವರಕ್ಕೆ ಒಂದು ಸಿರಪ್ ಕೊಟ್ಟಿದ್ದರು ಅಷ್ಟೇ. ಹುಷಾರಾಗಿದ್ದಾಳೆ. 5 ದಿನ ಆಯಿತು. ಈಗ ಒಂದು ಸ್ವಲ್ಪ ಬತ್ತಿದ್ದಾವೆ. ಆಮೇಲೆ ಹುಷಾರು ಸಹ ಆಗಿದ್ದಾಳೆ. ಮತ್ತು ಅದೇ ನಾನು ಹೇಳೋದು ಅಷ್ಟೇ, ಎಣ್ಣೆ ನೀರು ಹಾಕಕ್ಕೆ ಹೋಗ್ಬಾರ್ದು. ಎಣ್ಣೆ ನೀರು ಹಾಕಕ್ಕೆ ಹೋಗ್ಬಾರ್ದು. ಎಣ್ಣೆ ನೀರು ಹಾಕಿದರೆ ಮಾಮೂಲು ಜ್ವರ ಬಂದಿರೋ ಶೀತ ಜ್ವರ ಬಂದಿರೋ ಟೈಮಾಗೆಲ್ಲ ಸ್ನಾನ ಮಾಡಿಸಿದ್ರೆ ಏನಾಗುತ್ತೆ, ಜಾಸ್ತಿ ಜ್ವರ ಬರುತ್ತೆ, ಹಾಗೆಯೇ ಜಾಸ್ತಿ ಶೀತ ಆಕತ್ತೆ. ಅದೊಂದು ಕಾರಣಕ್ಕೋಸ್ಕರ ಮಾಡಿಸ್ಬಾರ್ದು. ಮಾಡಿಸ್ತಾರಲ್ಲ ಒಬ್ಬೊಬ್ಬರು ಎಣ್ಣೆ ನೀರನ್ನು, ಆ ಥರ ಎಣ್ಣೆ ನೀರು ಮಾಡಿಸ್ಬಾರ್ದು 3 ದಿನದವರೆಗೂ. ಅದೇ ಇಷ್ಟು ಮಾಡಿದ್ದೀನಿ. ನನ್ನ ಮಗಳು ಕ್ಯೂರೂ ಆಗಿದ್ದಾಳೆ. ಇದನ್ನೇ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಇದನ್ನೇ ಫಾಲೋಅಪ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ಸ್ನಾನ ಮಾಡಿಸಿ ತುಂಬ ಜ್ವರ ಬಂದು ಹೈ ಫೀವರ್ ಬಂದುಬಿಡುತ್ತಂತೆ ಆ ಟೈಮಲ್ಲಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ನಾನ ಅಂತೂ ಮಾಡಿಸ್ಬಾರ್ದು. ಹೋಗ್ರಿ, ಒಬ್ಬೊಬ್ರು ಹೇಳ್ತಾರೆ ಡಾಕ್ಟ್ರ್ ಹತ್ರ ಹೋಗ್ಬಾರ್ದು ಅಂತೇಳಿ. ಖಂಡಿತವಾಗ್ಲೂ ಹಾಗೇನೂ ಇಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಸಜೆಷನ್ ಕೇಳಿ, ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಹೇಳಿ ಅದನ್ನು ಫಾಲೋ ಅಪ್ ಮಾಡಿದರೆ ಸಾಕು, ಆರಾಮಾಗಿ ಕ್ಯೂರ್ ಮಾಡ್ಬೋದು.
ಅಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡಿ ಸಪೋರ್ಟ್ ಮಾಡಿ. ಟಾಟಾ ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಓಕೆ ಟಾಟಾ ಬೈ ಬಾಯ್.